ಎಲ್ಲಿ ಹೋಗ್ತೀಯಾ? ಹಣೇಲಿ ಬರ್ದಿದ್ರೆ ಸಿಕ್ಕೇ ಸಿಗ್ತೀಯಾ? ಹಲೋ ಶ್ರೀಕಾಂತ್, ಇನ್ನೊಂದು ಗಾಡಿ ತೊಗೊಂಬನ್ನಿ, ಲೊಕೇಶನ್ ಕಳಿಸ್ತೀನಿ. ಓಕೆ. ಏನ್ ಹೇಳ್ತಿದ್ಯಾ ನೀನು? ನೀನ್ ಏನೇ ಹೇಳಿದ್ರು ನನಗೆ ನ್ಯಾಯ ಸಿಗೋವರೆಗೂ ನಾನು ಇಲ್ಲಿಂದ ಆಚೆ ಹೋಗಲ್ಲ. ನಾವು ಕೊಟ್ಟಾಗ ಅದು ಸರಿಯಾಗೇ ಇತ್ತು. ಈಗ ನಾವೇನು ಮಾಡೋಕ್ಕಾಗಲ್ಲ. ಹಾಗಂದ್ರೆ ನಾನ್ ಸುಳ್ಳು ಹೇಳ್ತಾ ಇದೀನಾ? ಏನಾಯ್ತು? ನೋಡಿ ಮೇಡಮ್, ನನ್ನ ಮಗನ್ಗೆ ಅಂತ ಇಷ್ಟು ದೊಡ್ಡ ಅಂಗಡಿಗೆ ಬಂದು ಒಂದು ತಿಂಗಳಿಗಾಗಷ್ಟು ಹಾಲಿನ ಪೌಡರ್ ತಗೊಂಡೋಗಿದ್ದೆ. ಯಾರೋ ಪುಣ್ಯಾತ್ಮರು ಹೇಳಿದ್ರು ಅದು ಹಾಳಾಗಿದೆ, ನಿಮ್ಮ ಮಗನಿಗೆ ಕೊಡಬೇಡಿ ಅಂತ. ನಾನು ಇದನ್ನ ವಾಪಸ್ ಕೊಟ್ಟು ಬೇರೆ ಇಸ್ಕೊಂಡು ಹೋಗೋಣ ಅಂದ್ರೆ ಈ ಹಾಲಿನ ಪೌಡರ್ ಬೇರೆ ಕೊಡ್ತಾ ಇಲ್ಲ, ದುಡ್ಡು ವಾಪಸ್ ಕೊಡ್ತಾ ಇಲ್ಲ. ಕುಡೀಲಿ. ಏನ್ರಿ ಇದು ಅನ್ಯಾಯ? ಮಕ್ಳಿಗೆ ಕೊಡೋ ಹಾಲಿನ ಪೌಡರ್ ಎಕ್ಸ್ಪೈರಿ ಆಗಿರೋದನ್ನ ಇಟ್ಬಿಟ್ಟು ಯಾಮರ್ಸಕ್ ನೋಡ್ತಿದ್ದೀರಾ? ಇವ್ರಿಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ಮೋಸ ಮಾಡಕ್ ನೋಡ್ತಿದ್ದೀರಾ? ಜನರ ಜೀವನ ಅಂದ್ರೆ ಹುಡುಗಾಟನ ನಿಮ್ಗೆ? ಮೇಡಮ್, ಸುಮ್ಮನೆ ದೊಡ್ಡ ಇಶ್ಯೂ ಮಾಡಬೇಡಿ. ನಾವು ನಮ್ಮ ಕೆಲಸ ಮಾಡ್ತಾಯಿದ್ವಿ, ಇದರಲ್ಲಿ ನಮ್ಮ ತಪ್ಪಿಲ್ಲ. ನೀವು ನಮ್ಗೆ ಹೇಳಿದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಓ, ಕರೀರಿ ನಿಮ್ಮ ಓನರ್ನ, ಅವ್ರ ಹತ್ರನೇ ಮಾತಾಡ್ತೀನಿ. ಚಿಕ್ಕ ಪಿಸಿಕ್ಕೆಲ್ಲ ಅವ್ರನ್ನ ಕರೆಯೋಕ್ಕಾಗಲ್ಲ. ನಿಮ್ಮ ಕೆಲಸ ನೀವು ಮಾಡ್ಕೊಂಡೋಗಿ. ತಪ್ಪು ಮಾಡಿದಲ್ಲದೆ ಆಟಿಟ್ಯೂಡ್ ಬೇರೆ ತೋರಿಸ್ತೀರಾ? ಈಗಲೇ ಫುಡ್ ಇನ್ಸ್ಪೆಕ್ಟರ್ ಕಾಲ್ ಮಾಡಿಬಿಟ್ಟು ನಿಮ್ಮ ಅಂಗಡಿನೇ ಸೀಸ್ ಮಾಡಿಸ್ತೀನಿ, ನೋಡ್ತಾ ಇರಿ. ನಾವು ತಪ್ಪು ಮಾಡಿದರೆ ತಾನೇ ದಿನ ಇಂಥವ್ರು ನೆಕ್ಸ್ಟ್ ಜನ ನೋಡ್ತೀವಿ. ನೀವು ಯಾರಿಗೆ ಬೇಕಾದ್ರೆ ಕಾಲ್ ಮಾಡ್ಕೊ ಹೋಗಿ. ಹೌದಾ? ಯಾರದು? ಏನು ನಡೀತಾ ಇದೆ ಇಲ್ಲಿ? ನೀವೇ ನೋಡಿ ಸರ್, ಎಕ್ಸ್ಪೈರಿ ಆಗಿರೋ ಹಾಲಿನ ಪೌಡರ್ನ ಇಲ್ಲಿ ಮಾರ್ತಿದ್ದಾರೆ. ಏನ್ರಿ ಪ್ರಕಾಶ್, ಇದು ಎಕ್ಸ್ಪೈರಿ ಆಗಿರೋದನ್ನೆಲ್ಲ ಯಾಕಿಟ್ಟಿದ್ದೀರಾ? ನಮ್ಮ ಕಂಪನಿ ರೆಪ್ಯುಟೇಷನ್ ಹಾಳು ಮಾಡಬೇಕು ಅಂತಾನೆ ಹೇಗೆ ಮಾಡಿದ್ದೀರಾ? ಓ, ನಿಮ್ಮ ಕಂಪನಿ ಪ್ರಾಡಕ್ಟೇನಾ ಇದು? ಎಕ್ಸ್ಪೈರ್ ಆಗಿರೋ ಪ್ರಾಡಕ್ಟ್ನ ಮಾರ್ಕೆಟಿಗೆ ಬಿಟ್ಟಿದ್ದು ಅಲ್ಲದೆ ಈಗೇನು ಗೊತ್ತಿಲ್ಲ ಇರೋ ಥರ ನಾಟಕ ಮಾಡ್ತಿದ್ದೀರಾ? ಈ ಸೂಪರ್ ಮಾರ್ಕೆಟ್ನೇ ಅಲ್ಲ, ನಿಮ್ಮ ಕಂಪನಿನೇ ಮುಚ್ಚಿಸ್ಬೇಕು. ಎಥಿಕ್ಸ್ ಅನ್ನೋದೇ ಇಲ್ವಾ ನಿಮಗೆ? ಶಟ್ ಅಪ್. ನನ್ನ ಬಗ್ಗೆ, ನಮ್ಮ ಕಂಪನಿ ಬಗ್ಗೆ ತಿಳ್ಕೊಳ್ದೆ ಏನೇನೋ ಮಾತಾಡಬೇಡ ನೀನು. ಈಗ ತಿಳಿತಲ್ಲ, ಅದಕ್ಕೆ ಮಾತಾಡ್ತಿರೋದು. ಮಕ್ಕಳು ಕುಡಿಯೋ ಹಾಲಲ್ಲೂ ಮೋಸ ಮಾಡೋ ನಿಮ್ಮಂಥವ್ರನ್ನ ಸುಮ್ಮನೆ ಬಿಡೋದಿಲ್ಲ ನಾನು. ನೋಡು, ನಿನ್ ಲಿಮಿಟ್ನ ನೀನ್ ಮೀರ್ತಾ ಇದೀಯಾ. ಇದ್ರ ಪರಿಣಾಮನ ನೀನ್ ಎದುರಿಸ್ಬೇಕಾಗತ್ತೆ, ಹುಷಾರ್. ನಾನು ಇಷ್ಟು ಸಲ ಕಾಲ್ ಮಾಡಿದ್ರು ಯಾಕೆ ಪಿಕ್ ಮಾಡ್ತಿಲ್ಲ? ಒಳಗೋಗ್ಲಾ? ಬೇಡ, ಮನೆ ಹತ್ರ ಬರಬೇಡ, ಏನೋ ಸೀಕ್ರೆಟ್ ಇದೆ ಅಂತ ಹೇಳ್ತಿದ್ಲು. ಏನ್ ಮಾಡ್ಲಿ ನಾನೀಗ? ನಿನಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಜಾನ್. ಇದು ಲಾಸ್ಟ್ ಸರಿ ಕಾಲ್ ಮಾಡ್ತಿರೋದು. ಇವನ್ ಮಾತ್ರ ನಿಲ್ಸಲ್ಲ. ಪಿಕ್ ಮಾಡೋವರೆಗೂ ಬಿಡಲ್ಲ ಅಲ್ವಾ ನೀನು? ಎಷ್ಟು ಸಲ ಕಾಲ್ ಮಾಡೋದು? ಆಕ್ಚುಲಿ ನಾನ್ ಬೇಕು ಅಂತಾನೆ ಪಿಕ್ ಮಾಡಿಲ್ಲ. ಏನೀಗ? ವಾಟ್? ಬೇಕು ಅಂತನಾ? ಹಾ ಬೇಬಿ, ಲವ್ ಅಲ್ಲಿ ತರ ಎಲ್ಲ ಆಟ ಆಡ್ಸ್ತಿರ್ಬೇಕು, ಆವಾಗ್ಲೇ ಥ್ರಿಲ್ಲು. ನಿನಗಿದೆಲ್ಲ ಅರ್ಥ ಆಗಲ್ಲ ಬಿಡು. ಅದೇನ್ ಥ್ರಿಲ್ಲೋ? ಯಾವಾಗ್ಲೂ ಹುಡುಗಿಯರು ಹುಡುಗರ್ನ ಕಾಡಿಸ್ತಾನೆ ಇರ್ಬೇಕು. ಆಗಾಗ ರೀಸನ್ ಇಲ್ದೆ ಮುನ್ಸ್ಕೋಬೇಕು. ಸುಮ್ನೆ ಕೋಪ ಮಾಡ್ಕೊಂಡ್ ಬೈತಿರ್ಬೇಕು. ಒಟ್ನಲ್ಲಿ ಲವ್ ಅಲ್ಲಿ ಹುಡುಗಿಯರು ಹುಡುಗರ್ನ ಪೀಡಿಸ್ತಾನೆ ಇರ್ಬೇಕು.
ಆಗ್ಲೇ ಮಜಾ ಇರೋದು. ಬೆಕ್ಕಿಗೆ ಚಲ್ಲಾಟ, ಇಲಿಗೆ ಪ್ರಾಣ್ ಸಂಕಟ. ಏನು ಮಾಡಕ್ಕಾಗಲ್ಲ. ಅಲ್ಲ, ನಾವ್ 4 ವರ್ಷದಿಂದ ಲವ್ ಮಾಡ್ತಿದೀವಿ, ನಿಂಗೆ ಇನ್ನೂ ಇದು ಅರ್ಥ ಆಗಿಲ್ವಾ? ಜಾನ್, ಇವತ್ ಯಾಕೋ ಏನೋ ಕಳ್ಕೊಂಡ್ರ ಫೀಲಿಂಗ್ ಆಗ್ತಿದೆ. ಓ, ಏನ್ ಕಳ್ಕೊಂಡ್ಯಪ್ಪ? ನಿನ್ನ ಓ, ಜಾಸ್ತಿ ಆಡ್ಬೇಡಪ್ಪ, ನಿನ್ನೆ ಸಂಜೆ ತಾನೇ ಸಿಕ್ಕಿದೀನಿ. ನಿನ್ನ ಮೀಟ್ ಮಾಡಿ 18 hours 22 minutes ಆಗಿದೆ ಆಲ್ರೆಡಿ. ಅದಕ್ಕೆ ನಿಮ್ ಮನೆ ಮುಂದೆ ವಾಚ್ಮನ್ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ. ವಾಟ್? ಹೌದಾ? ಹೌದು ಜಾನ್. ನಾನು ಹೇಳ್ದೆ ತಾನೇ ಬರಲ್ಲ ಅಂತ. ನಾನು ನಿನ್ ಜೊತೆ ಎಲ್ಗೂ ಬರಲ್ಲ. ನೀನ್ ಬಂದೇ ಬರ್ತೀಯ. ನೀನ್ ಬರೋ ತನಕ ನಾನು ಕಾಯ್ತೀನಿ. ಸರಿ ಆಯ್ತು, ಬಂದೇ ಇರು. ಆದ್ರೆ ಜಸ್ಟ್ ಫಾರ್ 1 hour ಅಷ್ಟೇ. ಸರಿ, ಓಕೆ. ನೀನ್ ಎಷ್ಟೇ ಇಂಪರ್ಫೆಕ್ಟ್ ಆಗಿದ್ರು ಇಂಥ ವಿಷಯದಲ್ಲಿ ಇಂಪ್ರೆಸ್ ಮಾಡ್ಬಿಡ್ತೀಯ ಅಲ್ವಾ? ಹಲೋ ಹಲೋ, ಹೀರೋ ತರ ಲುಕ್ ಕೊಟ್ಟಿದ್ ಸಾಕು, ನಡಿ ಹೊರಡೋಣ. ನಡಿ. ಯಾರ್ರೀ ನಿಮ್ಮ ಆಟೋನರು? ನಾನೇ ಸರ್. ಬನ್ನಿ ಸರ್, ಕರೆಕ್ಟ್ ಟೈಮ್ಗೆ ಬಂದಿದ್ದೀರಾ. ನೋಡಿ ಈ ಅನ್ಯಾಯನ. ಎಕ್ಸ್ಪೈರಿ ಆಗಿರೋ ಪ್ರಾಡಕ್ಟ್ನ ಈ ಶಾಪಲ್ಲಿ ಮಾರ್ತಿದ್ದಾರೆ. ಸರ್, ಒಂದು ಸ್ಮಾಲ್ ಮಿಸ್ಟೇಕ್ ಆಗ್ಬಿಟ್ಟಿದೆ. ಇದು ನಾವೇ ಸರಿ ಮಾಡ್ಕೋತೀವಿ. ಏನೇ ಮಾತಾಡ್ತಿದ್ರು ಸ್ಟೇಷನ್ ಬಂದು ಮಾತಾಡಿ. ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ. ಇದನ್ನ ಇಶ್ಯೂ ಮಾಡೋದು ಬೇಡ. ಇದು ನಮ್ಮ ಹೊಸ ಪ್ರಾಡಕ್ಟೇ. ಏನೋ ಮಿಸ್ಟೇಕ್ ಆಗಿದೆ. ನಾನು ಇವ್ರ ಜೊತೆ ಮಾತಾಡ್ತೀನಿ. ಈ ಪ್ರಾಡಕ್ಟು ನಿಮ್ದಾ? ನಂಬೋಕೆ ಆಗ್ತಿಲ್ವಲ್ಲ. ಸರಿ, ನೀವೇ ಸರಿ ಮಾಡ್ಕೊಳ್ಳೋದಾದರೆ ನಮ್ದೇನು ಪ್ರಾಬ್ಲಮ್ ಇಲ್ಲ ಮೇಡಮ್. ಓ, ನೀವು ಇವ್ರ ಕಡೆಗೆನಾ? ನೋಡಿ ಸರ್, ಈ ಓನರ್ ಜೊತೆ ಸೇರಿ ಇವ್ರನ್ನೂ ಅರೆಸ್ಟ್ ಮಾಡಲಿಲ್ಲ ಅಂದರೆ ನಾನು ಕನ್ಸ್ಯೂಮರ್ ಫೋರಮ್ಗೂ ಹೋಗ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತೀನಿ. ಎಲ್ಲರಿಗೂ ಗೊತ್ತಾಗ್ಲಿ ಇವ್ರು ಎಂಥ ಬಿಸ್ನೆಸ್ ಮಾಡ್ತಾರೆ ಅಂತ. ಏಯ್ ನಿನ್ನ ಮೇಡಮ್, ಯಾಕೋ ದೊಡ್ಡ ಇಶ್ಯೂ ಆಗೋ ಥರ ಇದೆ. ನೀವು ಸ್ವಲ್ಪ ನಮ್ಮ ಜೊತೆ ಕೋಆಪ್ರೇಟ್ ಮಾಡಿ. ಮೀಡಿಯಾದವ್ರು ಬಂದರೆ ವಿಷಯ ಸೀರಿಯಸ್ ಆಗುತ್ತೆ. ಫಾರ್ಮಾಲಿಟಿಗೋಸ್ಕರ ಸ್ಟೇಷನ್ ಬಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಹೋಗಿ. ಯಾರೇ ನೀನು? ನನಗೆ ಸಂಬಂಧ ಇಲ್ದಿರೋ ವಿಷಯದಲ್ಲಿ ಇಷ್ಟು ಜನರು ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟಿಯಲ್ಲ. ಇದಕ್ಕೆ ನೀನು ಖಂಡಿತ ಬೆಲೆ ಕಟ್ತೀಯ. ಕಟ್ಲೇಬೇಕು. ಏನ್ ಪಸಂದಾಗಿ ಆಕ್ಟಿಂಗ್ ಮಾಡ್ದವ? 10 ರೂಪಾಯಿ ಆಕ್ಟಿಂಗ್ ಮಾಡು ಅಂದ್ರೆ 100 ರೂಪಾಯಿ ಆಕ್ಟಿಂಗ್ ಮಾಡ್ದೆ ನೋಡು. ಥ್ಯಾಂಕ್ಸ್ ಅಣ್ಣ. ಅಯ್ಯೋ ಅಣ್ಣ, ಏನಾಯ್ತು? ಏನಿಲ್ಲ ಕಣವ, ಸ್ವಲ್ಪ ಟಚ್ ಆಯ್ತು. ತಗೊಳವ. ಅಣ್ಣ, ನಾನು ಮಾತಾಡಿದ್ದು 3,000, ನೀವೇನು 2,000 ಕೊಡ್ತಾ ಇದ್ದೀರಾ? ಅಣ್ಣ ಅಂದಲ್ಲವ, ದೇವ್ರ ಕೊಟ್ಟ ಅಣ್ಣಂಗೆ ತಂಗಿ ಕಡೆಯಿಂದ 1,000 ಗಿಫ್ಟು. ಇದೆಲ್ಲ ಮೋಸ ಅಣ್ಣ. ಸುಮ್ಮನೆ ಕೂತ್ಕೊಳಮ್ಮ. ಮಾಡಿರೋ ಗರಂದಾರಿ ಕೆಲ್ಸಕ್ಕೆ ನೀನ್ ಕೇಳೋದಷ್ಟು ಕೊಟ್ಬಿಡಕ್ಕಾಯ್ತದ? ನಾನೇನು ಹರಿಶ್ಚಂದ್ರನ್ ತುಂಡು ಅನ್ಕಂಡ? ಮುನಿ, ರುದ್ರು ಮುನಿ. ನಾನು ರುದ್ರಾವತಾರ ತೋರ್ಸಕ್ಕಿಂತ ಮುಂಚೆ ಇಲ್ಲಿಂದ ಹೊಂಟೋಯ್ತಾ ಇರೋ.
ಹೋಗು ಆಟೆ. ಹಾ ಬಂದ್ಬಿಟ್ಲು. ಕಾಯಿ ಹಣ್ಣಾಯ್ತು. ಕೇಲ್ ಕತಮ್, ನಾಟಕ್ ಬಂದ್. ಪೂಜಾ, ಹೇ ಅಂಜು, ಯಾವಾಗ ಬಂದೆ ನೀನ್ ಸಿಂಗಾಪುರಿಂದ? ನೆನ್ನೆ ಅಷ್ಟೇ ಬಂದೆ. ನೀ ಹೇಗಿದ್ಯಾ? ಆಲ್ಮೋಸ್ಟ್ 1 year ಆಯ್ತು ನಿನ್ ನೋಡಿ. ತುಂಬಾ ಖುಷಿ ಆಗ್ತಿದೆ. ನನ್ಗೂ ಅಷ್ಟೇ ಅಂಜು, ನಿನ್ನ ನೋಡಿ ತುಂಬಾ ಖುಷಿ ಆಗ್ತಿದೆ. ಮತ್ತೆ ಹೇಗಿದೆ ಆಫ್ಟರ್ ಕಾಲೇಜ್ ಲೈಫ್? ಕಾಲೇಜ್ ಡೇಸೇ ಬೆಸ್ಟ್ ಅಂಜು, ಅದಾದ್ಮೇಲೆ ಏನು ಸ್ಪೆಷಲೇ ಇರಲ್ಲ. ನಿಜ, ನಂಗೂ ಹಂಗೆ ಅನ್ಸುತ್ತೆ. ಕಾಲೇಜ್ ಲೈಫ್ ಇನ್ನೊಂದು ಸ್ವಲ್ಪ ದಿನ ಇರಬಾರ್ದಾಗಿತ್ತ ಅಂತ. ಹೌದಲ್ಲ? ಆದ್ರೆ ಏನ್ ಮಾಡೋದು, ಟೈಮ್ ಜೊತೆ ನಾವು ಓಡ್ಬೇಕಾಗತ್ತೆ. ನಂಗೆ ಈಗಲೂ ನೆನಪಿದೆ, ನಿಮ್ ಬ್ಯಾಚ್ ಫೇರ್ವೆಲ್ ದಿನ ಜೂನಿಯರ್ಸ್ಗೆ ಸ್ಪೀಚ್ ಕೊಟ್ಟಿದ್ದೆ ಅಲ್ಲ, ಅದನ್ನ ನೆನ್ಸ್ಕೊಂಡ್ರೆ ಈಗಲೂ ಜುಮ್ಮನತ್ತೆ. ಎಷ್ಟು ಆಂಬಿಷಿಯಸ್ ಆಗಿದೆ ನೀನು. ಅದೆಷ್ಟು ಕನ್ಸುಗಳನ್ನ ಕಟ್ಕೊಂಡಿದ್ದೆ. ಹೌದು, ನಿನ್ನ ಆಸೆ ಪ್ರಕಾರ ಬಿಸ್ನೆಸ್ ಸೆಟಪ್ ರೆಡಿ ಮಾಡಿದ್ಯಾ? ಸಮುದ್ರದ ದಡದಲ್ಲಿ ಕೂತು ಮರಳಲ್ಲಿ ಮನೆ ಕಟ್ಟೋ ಹಾಗೆ ನಮ್ಮ ಕನಸು. ನಮ್ಮಂಥವ್ರ ಕನಸು ತುಂಬ ಸಲ ಕನಸಾಗೇ ಉಳ್ಕೊಳ್ಳುತ್ತೆ. ಪೂಜಾ, ಇಸ್ ಎವ್ರಿಥಿಂಗ್ ಆಲ್ ರೈಟ್? ನೀ ಹೀಗೆ ಮಾತಾಡ್ತಿದ್ಯಾ ಅಂದರೆ ನಂಗೆ ನಂಬಕ್ಕಾಗ್ತಿಲ್ಲ. ಏನಾಯ್ತು? ಮನೆಯಲ್ಲಿ ನನಗೆ ಹುಡುಗನ್ ನೋಡಿದ್ದಾರೆ. ನಿಂಗೆ ಅದ್ರಲ್ಲಿ ಖುಷಿ ಇಲ್ವಾ? ಖಂಡಿತ ಇಲ್ಲ ಅಂಜು, ಆದರೆ ಏನು ಮಾಡಲಿ, ಅಪ್ಪ ಅಮ್ಮ ದೊಡ್ಡ ಸಂಬಂಧ, ಮಗಳು ಖುಷಿಯಾಗಿರ್ತಾಳೆ ಅಂತ ತುಂಬ ಕನಸುಗಳು ಕಟ್ಕೊಂಡಿದ್ದಾರೆ. ಇಂಥ ಟೈಮಲ್ಲಿ ನಾನು ನನ್ನ ಮನಸ್ಸಲ್ಲಿರೋದನ್ನು ಅವ್ರಿಗೆ ಹೇಗೆ ಹೇಳಿ, ಹೇಗೆ ಅರ್ಥ ಮಾಡಿಸ್ಲಿ? ವೇಟ್, ಹಾಗಾದರೆ ನಿಮ್ಮ ಅಪ್ಪ ಅಮ್ಮಂಗೆ ನಿನ್ನ ಕನಸುಗಳ ಬಗ್ಗೆ ಗೊತ್ತಿಲ್ವಾ? ಇಲ್ಲ ಅಂಜು, ಅವ್ರ ಖುಷಿ ನೋಡಿದ ಮೇಲೆ ನನಗೆ ಇದನ್ನೆಲ್ಲ ಹೇಳೋಕ್ಕೆ ಧೈರ್ಯನೇ ಬರಲಿಲ್ಲ. ಮದುವೆಗೆ ಓಕೆ ಅಂತ ಹೇಳಿಬಿಟ್ಟೆ. ತಪ್ಪು ಮಾಡ್ತಿದ್ಯಾ ಪೂಜಾ. ನಮ್ಮ ಖುಷಿಗೋಸ್ಕರ ಬದುಕೋರು ಅಪ್ಪ ಅಮ್ಮ ಮಾತ್ರನೇ. ನಾವೇನೇ ಅಚೀವ್ ಮಾಡ್ಬೇಕಂತಿದ್ರು, ಇಡೀ ಪ್ರಪಂಚನೇ ಎದುರಾದ್ರು ಮೊದಲು ನಮಗೆ ಸಪೋರ್ಟ್ ಮಾಡೋರು ಅವ್ರು ಮಾತ್ರನೇ. ಅಂಥವ್ರ ಹತ್ರನೇ ನಮ್ಮ ಮನಸ್ಸಲ್ಲಿರೋದು ಹೇಳ್ದೆ ತಪ್ಪು ಮಾಡ್ತೀವಿ. ನೀನೊಂದು ಕೆಲಸ ಮಾಡು, ಈಗಲೇ ಹೋಗಿ ನಿನ್ನ ಮನಸ್ಸಲ್ಲಿರೋದನ್ನ ಅಪ್ಪ ಅಮ್ಮಂಗೆ ಹೇಳು. ಅವ್ರು ನಿಂಗೆ ಖಂಡಿತ ಸಪೋರ್ಟ್ ಮಾಡ್ತಾರೆ. ಸರಿ ಅಂಜು, ನೀನು ಹೇಳ್ದಾಗೆ ಮಾಡ್ತೀನಿ. ಹೋಪ್ ಕಳ್ಕೊಂಡಿದ್ದು ನನಗೆ ನೀನು ಧೈರ್ಯ ತುಂಬಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೀನು ನಂಬರ್ ಕೊಡು, ನಾನು ನಿನ್ಗೆ ಏನಾಯ್ತಂತ ಅಪ್ಡೇಟ್ ಮಾಡ್ತೀನಿ. ಮುಂದೆ ಕೋತಿ ಮನೇಲಿರೋಳ್ನ ಕರ್ಕೊಂಬಂದು ಮುಂದೇನು ಅಂತ ನನ್ನನ್ನೇ ಕೇಳ್ತಿದ್ಯಾ? ಅದೇನೋ ಗೊತ್ತಿಲ್ಲ ಕಾವ್ಯ, ನೀನ್ ನನ್ನ ಜೊತೆ ಒಂದು ಕ್ಷಣ ಇಲ್ಲ ಅಂದ್ರೆ ನೀರಿಂದ ಹೊರಗಿರೋ ಮೀನ್ ತರ ವಿಲವಿಲ ಅಂತ ಒದ್ದಾಡತ್ ನನ್ ಮನ್ಸು. ಅದಕ್ಕೆ ನೀನ್ ಬೇಡ ಅಂದ್ರು ನಾನೇ ಬಂದ್ಬಿಟ್ಟೆ. ಹೌದೌದು, ಇಂಥ ನಾಟಕಗಳಿಗೇನ್ ಕಮ್ಮಿ ಇಲ್ಲ ನೋಡ್ ನೀನು. ಥ್ಯಾಂಕ್ ಯು. ಸುಶಾಂತ್, ವಾಟ್ ಇಸ್ ದಿಸ್? ಏನಾಯ್ತು? ಯಾವಾಗ್ಲೂ ನಾನ್ ತಾನೇ ಆರ್ಡರ್ ಮಾಡೋದು, ಇವಾಗೇನು ಹೊಸ ಅಭ್ಯಾಸ? ಅಲ್ಲ ಕಾವ್ಯ, ಜಸ್ಟ್ ಫಾರ್ ಅ ಚೇಂಜ್ ನಿನ್ಗೂ ಸೇರ್ಸ್ ನಾನೇ ಆರ್ಡರ್ ಮಾಡೋಣ ಅನ್ಕೊಂಡೆ. ನೀನು ನನಗೆ ಆರ್ಡರ್ ಮಾಡೋದು? ಹೌದು, ನನ್ಗೇನ್ ಇಷ್ಟ ಅಂತ ಹೇಳು ನೋಡೋಣ. ರೆಡ್ ವೆಲ್ವೆಟ್ ಕಪ್ ಕೇಕ್ ಮತ್ತೆ ರಿವರ್ಸ್ ಕ್ಯಾಪಚಿನೋ. ನೋ, ನೆನ್ನೆ ಅದನ್ನೇ ಅಲ್ವಾ ಆರ್ಡರ್ ಮಾಡಿದ್ದು? ಅದು ನೆನ್ನೆಗೆ. ಅದು ನನ್ನ ಆಲ್ ಟೈಮ್ ಫೇವ್ರೆಟ್ ಅಂತೂ ಅಲ್ಲ. ಇವಾಗ ಗೊತ್ತಾಯ್ತಾ ನಾನೇ ಯಾಕೆ ಯಾವಾಗ್ಲೂ ಆರ್ಡರ್ ಮಾಡ್ತೀನಂತ? ನಿನಗೇನ್ ಇಷ್ಟ ಇಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ, ಆದ್ರೆ ನನಗೇನ್ ಇಷ್ಟ ಅನ್ನೋದು ನಿನಗೆ ಗೊತ್ತೇ ಇಲ್ಲ. ಯಾ 2 ಕ್ಯಾಫೆ ಲಾತೆ. ಓಕೆ ಮೇಡಮ್, ಇನ್ನು ಮುಂದೆ ನೀವೇ ಆರ್ಡರ್ ಮಾಡಿ, ನಾನು ನಿಮ್ಮನ್ನು ಫಾಲೋ ಮಾಡ್ತೀನಿ. ನೋಡೋ ಮಗ, ಎಷ್ಟು ಕೆಂಪಗವಳೆ. ಇಂಥವಳು ನನ್ನ ಗರ್ಲ್ ಫ್ರೆಂಡ್ ಆಗಬೇಕು. ನೋಡು ಮಗ, ನಿನ್ನ ಕಡೆನೇ ನೋಡ್ತಾವಳೆ, ಬಿದ್ದರೂ ಬೀಳ್ಬೋದು. ಸುಶಾಂತ್, ಅಲ್ಲಿ ನೋಡು, ಯಾವನೋ ಒಬ್ಬ ನುಂಗೋ ಥರ ನೋಡ್ತಾ ಇದ್ದಾನೆ, ಇಡಿಯಟ್. ಇಗ್ನೋರ್ ಕಾವ್ಯ, ನೀನಿಷ್ಟು ಬ್ಯೂಟಿಫುಲ್ ಆಗಿದ್ರೆ ಅವ್ರು ತಾನೇ ಏನ್ ಮಾಡಕ್ಕಾಗತ್ತೆ? ಸ್ಟುಪಿಡ್.
ನಿನ್ ಹುಡ್ಗಿನ ಯಾವನೋ ಒಬ್ಬ ನುಂಗ ತರ ನೋಡ್ತಿದ್ರೆ ಸಿಂಪಲ್ ಆಗಿ ಇಗ್ನೋರ್ ಅಂತಿದ್ಯಾ? ನಾಚಿಕೆ ಆಗಲ್ವಾ ನಿಂಗೆ? ಕೂಲ್ 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 ಕಾವ್ಯ, ಈಗ ನಾನು ಏನ್ ಮಾಡ್ಬೇಕು ಕಾವ್ಯ? ನಾನೇನಾದ್ರೂ ನಿನ್ ಜಾಗದಲ್ಲಿ ಇದ್ದಿದ್ದೆ ಹೋಗಿ ಅವ್ನ್ 2 ಕಣ್ಗಳನ್ನ ಕಿತ್ತಾಕ್ಬಿಡ್ತಿದ್ದೆ. ಸರಿ, ಈಗ ನೋಡು. ಏನು ಹೀರೋಯಿಸಮ್ಮ? ಏನೋ ತಕ್ಮಟ್ಟಿಗೆ ಬಾಸ್. ನಿನ್ ಹುಡುಗಿ ನೋಡ್ತಾಳೆ ಅಂತ ಶೋ ತೋರ್ಸಕ್ ಬಂದ? ಇಲ್ಲ ಬಾಸ್, ನಿಮ್ಮಿಬ್ಬರಿಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳೋಣ ಅಂತ ಬಂದೆ. ನಾನು ನನ್ನ ಗರ್ಲ್ ಫ್ರೆಂಡ್ ಜೊತೆ ಬಂದಿದ್ದೀನಲ್ಲ, ಅದೇ ಥರ ನೀವು ನಿಮ್ಮ ಗರ್ಲ್ ಫ್ರೆಂಡ್ ಜೊತೆ ಬಂದಿದ್ದೀರಾ ಅನ್ಕೊಳ್ಳಿ. ನಿಮ್ಮ ಥರನೇ ನಾನು 4 ಫ್ರೆಂಡ್ಸ್ ಜೊತೆ ಬಂದಿದ್ದೀನಿ ಅನ್ಕೊಳ್ಳಿ. ನಾನು ನಿಮ್ಮ ಗರ್ಲ್ ಫ್ರೆಂಡ್ ನೋಡ್ಕೊಂಡು ಏನೋ ಹೇಳ್ದೆ ಅಂತ ಅವಳು ಬೇಜಾರು ಮಾಡ್ಕೋತಾಳೆ ಅನ್ಕೊಳ್ಳಿ. ಹಾ, ಹೀಗೆ ನೀವು ಕೋಪ ಮಾಡ್ಕೋತೀರಾ ಅನ್ಕೊಳ್ಳಿ. ಅಲ್ಲಿಂದ ಎದ್ದು ಬರ್ತೀರಾ ಅನ್ಕೊಳ್ಳಿ ನಮ್ಮ ಹತ್ರ ಮಾತಾಡಕ್ಕೆ ಅಂತ. ಅವಾಗ ನಾವು 4 ಜನ, ನೀವೊಬ್ರು. ಜಗಳ ಎಲ್ಲ ಬೇಕಾ ಬಾಸ್? ಓಕೆ, ಸಾರಿ ಬಾಸ್. ಇಟ್ಸ್ ಓಕೆ, ಇಟ್ ಆಲ್ ಹ್ಯಾಪನ್ಸ್. ದೊಡ್ಡ ಸಿಟಿಗಳಲ್ಲಿ ಸಣ್ಣ ಜಗಳಗಳು ಆಗ್ತಾನೆ ಇರುತ್ತೆ ಬ್ರದರ್ಸ್. ಎಸ್, ಕೂಲ್. ಸುಶಾಂತ್, ಯಾವನೋ ನನ್ನನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿದ್ರೆ ಅದನ್ನ ನೋಡ್ಕೊಂಡು ನೀನ್ ಇಷ್ಟೊಂದು ಸಿಲ್ಲಿಯಾಗಿ ರಿಯಾಕ್ಟ್ ಮಾಡ್ತಿದ್ಯಾ? ಕಾವ್ಯ, ಪ್ರಾಬ್ಲಮ್ ಸಾಲ್ವ್ ಆಗಿದೆಯಲ್ಲ. ಎಲ್ರೂ ನೋಡ್ತಿದ್ದಾರೆ, ಎಲ್ರೂ ಮುಂದೆ ಕೂಗಾಡ್ಬೇಡ. ಓ, ನಿನ್ನಿಂದ ನಾನ್ ಹೇಗ್ ನಡ್ಕೋಬೇಕು ಅನ್ನೋದ್ ಕಲ್ತ್ಕೋಬೇಕು ಅಲ್ವಾ? ಇಲ್ಲ ಕಾವ್ಯ, ನಿನ್ ಜೊತೆಲಿ ಬಂದಿರೋಳ್ನ ಹೇಗ್ ಕೇರ್ ಮಾಡ್ಬೇಕು ಗೊತ್ತಿಲ್ಲ, ಕಂಫರ್ಟಬಲ್ ಆಗಿ ಹೇಗ್ ನೋಡ್ಕೋಬೇಕು ಗೊತ್ತಿಲ್ಲ. ನಿನಗ್ ಯಾಕೋ ಲವ್? ಐ ಹೇಟ್ ಯು. ಕಾವ್ಯ, ಕಾವ್ಯ. ಬಾಸ್, ಅದ್ ಹೇಗ್ ಬಾಸ್ ಇಂಥ ಹುಡುಗಿ ಜೊತೆ ಲವ್ ಅಲ್ಲಿ ಇದ್ದೀರಾ? ಏಯ್, ಸರ್, ನಿಮ್ಮ ಆರ್ಡರ್. ನೀವೇ ಕುಡ್ಕೊಳ್ಳಿ. ಅಯ್ಯೋಯ್ಯೋ, ಬ್ಯಾಕ್ ಕೊಡಮ್ಮ. ಯಾಕೆ ಇಷ್ಟೊತ್ತಾಯ್ತು? ಟ್ರಾಫಿಕ್ ಇತ್ತಾ? ಅದೇನಿಲ್ಲ ಅಪ್ಪ, ಒಂದು ದೊಡ್ಡ ಕಥೆನೇ ಆಯ್ತು. ಬನ್ನಿ ಹೇಳ್ತೀನಿ. ಏನಾಯ್ತಮ್ಮ? ಮಾರ್ಕೆಟಿಗೆ ಹೋಗಿದ್ದಾಗ ಇಷ್ಟಾಯ್ತು. ನೋಡಮ್ಮ, ಇದೆಲ್ಲ ಇಲ್ಲಿ ಕಾಮನ್. ಅದಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಎಲ್ರೂ ಹೀಗಿರೋದಕ್ಕೇನೆ ಇಂಥವ್ರೆಲ್ಲ ಬೆಳ್ಕೊಂಡು ಹೋಗ್ತಾ ಇರೋದು. ಅಲ್ಲ, ಬದುಕೋಕೆ ದುಡ್ಡು ಇಂಪಾರ್ಟೆಂಟು. ಹಾಗಂತ ದುಡ್ಡಿಗೋಸ್ಕರ ಇನ್ನೊಬ್ರು ಬದುಕಿನ ಜೊತೆ ಆಟ ಆಡೋದು ಸರಿನಾ ಹೇಳಿ? ಇದು ಬರೀ ಆಸೆ ಅಲ್ಲ, ದುರಾಸೆ. ಇಂಥ ದುಷ್ಟ ಜನಗಳಿಂದ ದೂರ ಇರೋದೇ ಒಳ್ಳೇದು. ಅವರು ಒಂದು ಹೆಣ್ಣಾಗಿ ಚಿಕ್ಕ ಮಕ್ಕಳು ಕುಡಿಯೋ ಹಾಲಲ್ಲಿ ಮೋಸ ಮಾಡ್ತಾರಲ್ಲಮ್ಮ. ನೋಡಮ್ಮ, ನಮಗೆ ಯಾಕಮ್ಮ ಈ ಊರು ಸಾಬರಿ ಅಲ್ಲ. ನೀನಿವಾಗ ಅನ್ಯಾಯದ ಬಗ್ಗೆ ಪ್ರಶ್ನೆ ಎತ್ತಿದಿ, ಖುಷಿ ಆಯ್ತು. ಆದರೆ ಇನ್ನು ಮೇಲೆ ನಮಗೆ ಸಂಬಂಧ ಪಡದೇ ಇರೋ ವಿಷಯದ ಬಗ್ಗೆ ತಲೆ ಹಾಕಬೇಡಮ್ಮ. ಕಾಲ ಸರಿ ಇಲ್ಲ. ಕೆಟ್ಟಿರೋದು ಕಾಲ ಅಲ್ಲಪ್ಪ, ಈ ದುರಾಸೆ ತುಂಬಿರೋ ಜನ. ಹಾ ಹೌದು ರೀ, ಇನ್ ಮುಂದೆ ಸಣ್ಣ ಪುಟ್ಟ ಕೆಲ್ಸಗಳಿಗೆ ಅಂಜುನ ಕಳ್ಸೋದ್ ಬೇಡ. ನೀವೇ ಹೋಗಿ ಬಂದ್ಬೇಡಿ. ಅಮ್ಮ, ನಾನು ನಿನ್ ಮಗಳು, ನನ್ಗೇನು ಆಗಲ್ಲ, ಹೆದರ್ಕೋಬೇಡ. ಗೊತ್ತು ಅಂಜು, ಆದ್ರೂ ನಮ್ಮ ಹುಷಾರ ನಾವಿರ್ಬೇಕಲ್ವಾ? ದುಷ್ಟನ್ ಕಂಡ್ರೆ ದೂರ ಇರೋ ಅನ್ನೋ ಗಾದೆನೇ ಇದೆ ಅಲ್ವಾ? ಸರಿ, ಏನೇನ್ ತಗೊಂಡ್ ಬಂದಿದ್ಯಾ? ಬಾ ನೋಡೋಣ. ಅಮ್ಮ, ಇವತ್ತಿನ ಅಡ್ಗೆ ಪ್ರೋಗ್ರಾಮ್ ಇನ್ನೊಂದು ದಿನ ಇಟ್ಕೊಳ್ಳೋಣ. ಕಾವ್ಯನ್ ಮನೆಗೆ ಹೋಗ್ಬೇಕು, ಲೇಟ್ ಆಯ್ತು. ಕಾವ್ಯ, ಯಾಕೀಗ ಬಿಹೇವ್ ಮಾಡ್ತಿದ್ಯಾ? ನಾನೀಗ ಏನ್ ಮಾಡ್ದೆ? ನೀನೇನು ಮಾಡ್ಲಿಲ್ಲ ನೋಡು, ಅದೇ ದೊಡ್ಡ ಪ್ರಾಬ್ಲಮ್. ನನಗ್ ನಿನ್ ಹತ್ರ ಮಾತಾಡಕ್ ಇಷ್ಟ ಇಲ್ಲ, ಬಾ ಡ್ರಾಪ್ ಮಾಡು. ಕಾವ್ಯ,
ಅವ್ರು ನಿನ್ನ ಹಾಗೆ ನೋಡಿ ತಪ್ಪೆ, ಅದಕ್ಕೆ ಅವ್ರು ಸಾರಿನೂ ಹೇಳಿದ್ರು. ಇಟ್ಸ್ ಓವರ್. ಏನ್ ಓವರು? ಯಾವನೋ ಒಬ್ಬ ಬಂದು ಮುತ್ಕೊಟ್ ಸಾರಿ ಅನ್ಬಿಟ್ರೆ ಅವನ್ನ ಸುಮ್ನೆ ಬಿಟ್ಬಿಡ್ತ್ಯಾ? ಸ್ಟಾಪ್ ಇಟ್ ಕಾವ್ಯ. ಯು ಸ್ಟಾಪ್ ಇಟ್ ಸುಶಾಂತ್. ನಿನ್ನಿಂದ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಲ್ಲ, ನನ್ ಮಿಸ್ಟೇಕ್ ಅದು. ನಿಂಗೊಂದ್ ಸ್ವಲ್ಪನಾದ್ರೂ ಪೊಸೆಸಿವ್ನೆಸ್ ಅನ್ನೋದು ಇದ್ದಿದ್ರೆ ಈ ತರ ಎಲ್ಲ ನಡ್ಕೋತಿರ್ಲಿಲ್ಲ. ಐ ಜಸ್ಟ್ ಹೇಟ್ ಯು. ಕಾವ್ಯ, ಕಾವ್ಯ, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ ಕಾವ್ಯ. ಕಾವ್ಯ, ಅರ್ಥ ಆಯ್ತು, ಎಲ್ಲ ಅರ್ಥ ಆಗಿದೆ. ನೀ ನನ್ನ ಲವ್ವೇ ಮಾಡ್ತಿಲ್ಲ. ಕಾವ್ಯ, ಈ ತರ ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಐ ರಿಯಲಿ ಲವ್ ಯು. ನನಗೆ ನೀನೇ ಪ್ರಪಂಚ. ಇದನ್ನ ನಾನು ನಿನ್ಗೆ ಹೇಗೆ ಅರ್ಥ ಮಾಡಿಸ್ಲಿ ಬೇಬಿ? ನೀ ನನ್ನ ನಿಜವಾಗ್ಲೂ ಲವ್ ಮಾಡ್ತಿದ್ಯಾ? ನನಗೆ ಅದನ್ನ ಬಿಟ್ಟು ಇನ್ನೇನು ಗೊತ್ತಿಲ್ಲ ಬೇಬಿ. ಸರಿ ಆಯ್ತು. ಇವಾಗ ನಾನ್ ಕೊಡೋ ಲವ್ ಟೆಸ್ಟ್ ಅಲ್ಲಿ ನೀನ್ ಪಾಸ್ ಆದ್ರೆ ಮಾತ್ರ ನಾನು ನಿನ್ನ ನಂಬೋದು. ಲವ್ ಟೆಸ್ಟಾ? ಇದನ್ನೆಲ್ಲ ನಾನು ಪ್ರೂವ್ ಮಾಡ್ಬೇಕಾ? ಇವಾಗ ನಾನು ಹೇಳಿದ್ನ ಮಾಡ್ತೀಯಾ ಇಲ್ವಾ ನೀನು? ಸರಿ, ಮಾಡ್ತೀನಿ. ಆಕ್ಚುಲಿ ನಾನು ರೀಸೆಂಟ್ ಆಗಿ ನೋಡಿದ ಮೂವಿಲಿ ಹೀರೋಯಿನ್ ಹೀರೋಗೆ ಇದೇ ತರ ಲವ್ ಟೆಸ್ಟ್ ಕೊಟ್ಟಿದ್ಲು. ನಾನು ಇವಾಗ ನಿನ್ಗೆ ಹಾಗೆ ಕೊಡ್ತೀನಿ. ತಮಾಷೆ ಮಾಡ್ತಿಲ್ಲ ತಾನೆ? ನಾನು ಹೇಳ್ದಂಗೆ ಇವಾಗ ಮಾಡ್ಕೊಂಡು ಹೋಗು ಅಷ್ಟೇ. ಸರಿ, ಐ ಆಮ್ ರೆಡಿ. ಕಣ್ಮುಚ್ಚು. ಇವಾಗ ನಿಧಾನವಾಗಿ ಉಸಿರು ತಗೋ. ಇವಾಗ ನೀನೊಂದು ರೊಮ್ಯಾಂಟಿಕ್ ಜಾಗದಲ್ಲಿ ಇದ್ಯಾ. ಏನ್ ಕಾಣಿಸ್ತಿದೆ? ನನ್ನ ಮುಂದೆ ಒಂದು ಸುಂದರವಾದ ಹುಡುಗಿ ಹೋಗ್ತಾ ಇದ್ದಾಳೆ. ಆಮೇಲೆ ಅವಳ ಹಿಂದೆ ನಾನು ಹೋಗ್ತಾ ಇದ್ದೀನಿ. ಆಮೇಲೆ ನಾನು ಅವಳ ಹತ್ರ ಹೋಗ್ತಾ ಇದ್ದೀನಿ. ಆಮೇಲೆ ಅವಳು ತಿರುಗಿದ್ಲು. ಪಾಸ್ ಆದೆ ಸುಶಾಂತ್. ನಾನ್ ಕೊಟ್ಟಿದ್ದ ಲವ್ ಟೆಸ್ಟ್ ಅಲ್ಲಿ ಪಾಸ್ ಆದೆ. ನನ್ಗೂ ಇದೇ ಬೇಕಿತ್ತು. ನಿನ್ನ ಇಮ್ಯಾಜಿನೇಷನ್ ಅಲ್ಲಿ ನಾನಿದ್ದೀನ ಇಲ್ವೋ ಅನ್ನೋದೇ ಗೊತ್ತಾಗ್ಬೇಕಿತ್ತು. ಬೇರೆ ಯಾವ ಹುಡುಗಿ ಇರೋದಕ್ಕೆ ಸಾಧ್ಯ ಹೇಳು? ಐ ಲವ್ ಯು ಸುಶಾಂತ್. ಐ ಲವ್ ಯು ಸೋ ಮಚ್. ಐ ಲವ್ ಯು ಟು ಕಾವ್ಯ. ಸರಿ, ಬಾ ಹೋಗೋಣ.